ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಪರವಾಗಿಲ್ವೇ? ರೂಮ್ ತುಂಬ ಪೇಪರ್ನ ಹರಡ್ದೆ ಡೀಸೆಂಟಾಗಿ ಓದ್ಕೋತಾ ಇದ್ದೀರಾ? ಡಿಸ್ಟರ್ಬ್ ಮಾಡಬೇಡ, ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಬಾಕಿ 2% ಇದೆಯಲ್ಲ, ಓದ್ಕೋತಿದ್ದೀನಿ. ಹೌದಾ, ಸರಿ ಓದ್ಕೊಳ್ಳಿ. ಅಹಲ್ಯ, ಯಾಕಮ್ಮ ಇನ್ನೂ ನಿದ್ದೆ ಬರ್ಲಿಲ್ವಾ? ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಅದೇನ್ ಹೇಳಮ್ಮ. ಅದು ನನ್ನ ಮಾತಿಗೆ ನೊಂದ್ಕೊಂಡು ನೀನ್ ಈ ಮದ್ವೆಗೆ ಒಪ್ಕೋತಾ ಇಲ್ಲ ತಾನೆ? ನನ್ ಬಲವಂತಕ್ ನೀನ್ ಮದ್ವೆ ಆಗ್ತಿಲ್ಲ ತಾನೆ? ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ಮದ್ವೆ ಆಗಲ್ಲ ಅಂದ್ರೂ ಪ್ರಾಬ್ಲಮ್ಮು, ಆಗ್ತೀನಿ ಅಂದ್ರೂ ಪ್ರಾಬ್ಲಮ್ಮ. ಲೇ ಅಮ್ಮು, ಸುಮ್ನಿರೆ, ನಿನಗಿದೆಲ್ಲ ಗೊತ್ತಾಗಲ್ಲ. ನನ್ ಮಗಳ ಮನ್ಸು ಬೆಣ್ಣೆ ತರ, ನಮ್ ಕಣ್ಣೀರಿಗೆ ಅದು ಕರ್ಗಿರತ್ತೆ, ತನ್ನಂತಾನೆ ಬೆಂಕಿಗೊಡ್ಡೋದಿಕ್ ಸಿದ್ಧವಾಗತ್ತೆ. ಹಾಗಾಗ್ಬಾರ್ದು ಕಣೆ. ಅಮ್ಮ, ನಾನ್ ನಿನ್ ಬಲ್ವಂತಕ್ಕಾಗ್ಲಿ ನಿನ್ ಬೈದೆ ಅಂತಾಗ್ಲಿ ಈ ಮದ್ವೆಗೆ ಒಪ್ಕೊಳ್ಳಿಲ್ಲಮ್ಮ. ಅನಿಕೇತ್ ಸರ್ ಮಾತಾಡಿದ್ದು, ಅವರು ನೀವು ಕೂಡ ನಮ್ ಫ್ಯಾಮಿಲಿ ಜೊತೆ ಇರ್ಬೋದು ಅಂತ ಹೇಳಿದ್ದು ನನ್ ಮನ್ಸನ್ನ ಬದಲಾಯಿಸ್ತು. ಅಷ್ಟೇ ಅಲ್ಲ, ನಾನ್ ಈ ಮದ್ವೆಗೆ ಒಪ್ಕೊಂಡ್ರೆ ನೀನು ಮತ್ತೆ ಅಮ್ಮು ತುಂಬಾ ಖುಷಿ ಪಡ್ತೀರಾ ಅಂತ ಗೊತ್ತು, ಅದಕ್ಕೆ ಒಪ್ಕೊಂಡೆ. ಯಾವ ಕುಟುಂಬದವ್ರು ತಾನೆ ಹೆಣ್ಣಿನ ಮನೇನು ನಮ್ ಕುಟುಂಬನೇ ಆಗಿರ್ಲಿ, ನಮ್ಮನೆಗೆ ಬಂದಿರ್ಲಿ ಅಂತ ಹೇಳ್ತಾರೆ ಹೇಳು? ಈ ವಿಷಯದಲ್ಲಿ ನನಗವರು ಬೇರೆ ರೀತಿನೇ ಕಾಣಿಸಿದ್ರು. ನಮ್ ಕುಟುಂಬಕ್ಕೆ ಗೌರವ ಕೊಡೋ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಒಪ್ಕೊಂಡೆಮ್ಮ. ವೆರಿ ಗುಡ್ ಅಕ್ಕ, ಎಷ್ಟು ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ, ನನ್ಗಂತೂ ಖುಷಿ ಆಯ್ತು. ಇವಳು ನನ್ ಬಲವಂತಕ್ಕೇನಾದ್ರೂ ಹೀಗೆ ಹೇಳ್ತಿದ್ದಾಳ? ಏನೇ ಇದೆಲ್ಲ? ಏನೋ ಅದು ಕಬೋರ್ಡು, ಕೆಳಗಡೆ ಬಿದ್ದಿರೋದು ಬಟ್ಟೆ ಅಲ್ವೇನೋ ಪ್ರಣವ್? ಏನಪ್ಪ, ನಾನ್ ಚಿಕ್ಕೋನು, ನಂಗೆ ಗೊತ್ತಾಗಲ್ಲ. ಹೆಣ್ಮಕ್ಳು ಲಕ್ಷಣ ಏನೇ ಇದು? ಬಟ್ಟೆನ ನೀಟಾಗಿ ಒಂದ್ ಕಡೆ ಮಡ್ಚಿಡಕ್ ಬರಲ್ವಾ ನಿನ್ಗೆ? ಅಯ್ಯೋ ದೇವ್ರೆ, ನಾನ್ ಬಟ್ಟೆನ ನೀಟಾಗೆ ಮಡ್ಚಿಟ್ಟಿದೆ, ಬೇಕಿದ್ರೆ ಪ್ರಣವ್ನ ಕೇಳು. ಏನಪ್ಪ, ನಾನ್ ಚಿಕ್ಕೋನು, ನಂಗೇನು ಗೊತ್ತಾಗಲ್ಲ. ಏಯ್, ನೀಟಾಗಿ ಮಡ್ಸಿಟ್ಟಿದ್ ಬಟ್ಟೆನೆಲ್ಲ ಯಾಕೋ ಹಾಳು ಮಾಡ್ದೆ? ನನ್ ಕಬೋರ್ಡ್ನ ಮುಟ್ಟಿ ಹಾಳು ಮಾಡ್ಬಿಟ್ಟೆ. ನಂಗ್ ಗೊತ್ತಿಲ್ಲ, ಬಟ್ಟೆ ಎಲ್ಲ ನೀಟಾಗಿ ನೀನೇ ಮಡ್ಸಿಡ್ಬೇಕೀಗ. ಈ ನಾಟಕ ಎಲ್ಲ ಬೇಡ ಮೀರ. ಅಯ್ಯೋ ದೇವ್ರೆ, ನಾನ್ ಯಾಕೆ ನಾಟಕ ಮಾಡ್ಲಿ? ಬೇಕಿದ್ರೆ ಪ್ರಣವ್ನ ಕೇಳು. ಏನಪ್ಪ, ನಾನ್ ಚಿಕ್ಕೋನು, ನಂಗೆ ಗೊತ್ತಾಗಲ್ಲ. ಏ ಕೋತಿ, ಏನೇ ನಿನ್ ಕೋತಿ ಚೇಷ್ಟೆ? ಅಮ್ಮ ನೋಡಮ್ಮ, ನನ್ ಬಟ್ಟೆನೆಲ್ಲ ನೀಟಾಗಿ ಮಡ್ಸಿಟ್ಕೊಂಡಿದ್ರೆ ಕಬೋರ್ಡ್ ಅಲ್ಲಿ ಬಂದ್ಬಿಟ್ಟು ಕಬೋರ್ಡ್ ತೆಗ್ದು ಬಟ್ಟೆ ಎಲ್ಲ ಚೆಲ್ಲಾಪಿಲಿ ಮಾಡಿ ಹೇಗ್ ಕೆಳಗ್ ಹಾಕಿದಾನೆ ಈ ಗುಗ್ಗು. ಏಯ್, ಸತ್ಯ ತಲೆ ಮೇಲೆ ಹೊಡ್ದಂಗೆ ಹೇಳ್ತೀಯಲ್ಲೇ. ನಾನೇನ್ ಸುಳ್ಳು ಹೇಳ್ತಿದ್ದೀನ? ಬೇಕಿದ್ರೆ ಪ್ರಣವ್ನ ಕೇಳು. ಏನಪ್ಪ, ನಾನ್ ಚಿಕ್ಕೋನು, ನಂಗೇನು ಗೊತ್ತಾಗಲ್ಲ. ಅನಿ, ನೀನ್ ಹೋಗಪ್ಪ. ಈ ಕೋತಿ ಯಾವತ್ತೂ ಹೀಗೆ ಚೇಷ್ಟೆ ಬಿಡೋದಿಲ್ಲ.
ಸ್ವಲ್ಪನಾದ್ರೂ ನೀಟ್ನೆಸ್ ಕಲಿ. ಬೆದ್ದೆ ಏ ಗುಗ್ಗು, ಬಟ್ಟೆ ಮಡ್ಚಿಡಲ್ವೇನೋ? ಸಾಕ್ ಸುಮ್ನಿರೆ. ನಾವ್ಯಾರು, ನಮ್ ಸ್ಥಾನಮಾನ ಏನು ಅನ್ನೋದನ್ನ ಮರಿಬಾರ್ದು. ಯಾಕಿಷ್ಟೊಂದು ಕೇವಲವಾಗಿ ಮಾತಾಡ್ತೀಯಾ? ಅನಿ ಈ ಮನೆ ಯಜಮಾನ ಅನ್ನೋದನ್ನ ಮರಿಬೇಡ. ಏ ಹೋಗಮ್ಮ, ನಾನ್ ಚಿಕ್ಕವಳಿದ್ದಾಗ್ಲಿಂದ ಕಂಟಿನ್ಯೂಸ್ ಆಗಿ ಲೆಕ್ಚರ್ ಕೊಟ್ಕೊಂಡ್ ಬರ್ತಿದ್ಯಾ. ಅನಿಕೇತು ನನ್ ಫ್ರೆಂಡು, ಸಾಕೇತು ನನ್ ಬೆಸ್ಟ್ ಫ್ರೆಂಡು. ನನ್ಗೆ ಇಷ್ಟ ಗೊತ್ತಿರೋದು, ಮಿಕ್ಕಿದ್ದೆಲ್ಲ ನಂಗೆ ಗೊತ್ತಿಲ್ಲ. ಯಾವತ್ತೂ ನಿಂದು ಇದೇ ವರ್ಡ್ತನ ಕಣೆ. ಆ ದೇವ್ರು ನಿನಗೆಲ್ಲ ಕೊಟ್ಬಿಟ್ಟು ಬುದ್ಧಿ ಒಂದ್ ಕೊಡೋದನ್ನ ಮರ್ತು ಬಿಟ್ಟ. ಹೇಳಿದ್ದಾದ್ರೂ ಅರ್ಥ ಮಾಡ್ಕೋತೀಯಾ? ಅದೂ ಇಲ್ಲ. ಯಾವತ್ತೂ ಕ್ಯಾತೆ ತೆಕ್ಕೊಂಡೇ ಇರ್ತೀಯ. ಮಾ, ಕೋಪ ಮಾಡ್ಕೋಬೇಡ ಬಂಗಾರಿ, ಬೈದಿದ್ ಸಾಕು. ನೋಡು, ನಾನೇ ಎಲ್ಲ ಬಟ್ಟೆ ಮಾಡಿಸಿರ್ತೀನಿ, ಓಕೆನಾ? ಹೌದಾ? ನಗಲ್ವಾ ಈಗ? ನಗು ನಗು ಗೊತ್ತಿ, ಸುಮ್ನಿರ. ಕೋಪ ಬಂದಾಗ ಈ ತರ ತಪ್ಕೊಂಡು ಕೋಪನೆಲ್ಲ ತಣ್ಣಗ್ ಮಾಡ್ಬಿಡ್ತಾಳೆ ಅಲ್ವಾ ಪ್ರಣವ್? ಏನಪ್ಪ, ನಾನ್ ಚಿಕ್ಕೋನು, ನಂಗೆ ಗೊತ್ತಾಗಲ್ಲ. ಆಹಾ, ತಾವು ನಾಟಕ ನಿಲ್ಸಿದ್ರೆ ಸಾಕು, ಗುಗ್ಗು ಹೋಗಾಯ್ತು. ಏಯ್, ಇದು ಅಮ್ಮೋರ್ ಗೆಜ್ಜೆ ಅಲ್ವೇನೆ? ನೀನ್ ಯಾಕೆ ಎತ್ಕೊಂಡಿದ್ಯಾ? ಸರ್ಪ್ರೈಸ್. ಕುಂತ್ರು ನಿಂತ್ರು ಅಹಲ್ಯನ್ ಬಗ್ಗೆನೇ ಯೋಚಿಸ್ತೀರ. ಅವಳು ಸಿಕ್ಕಲ್ಲ, ನೀವು ಬಿಡಲ್ಲ. ಅಯ್ಯೋ ದೇವ್ರೆ, ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ಇವ್ರಿಗೆ ಕೇಳಿಸ್ಬಿಡ್ತಾ? ಮೇಡಮ್, ಸಾಕೇತ್ ಆಫೀಸ್ಗೆ ಫೋನ್ ಮಾಡಿ. ಆಫೀಸ್ಗ? ಸಾಕೇತ್ ಸರ್ಗ? ಮೊದ್ಲು ಹೋಗಿ ಯಾವ್ದಾದ್ರು ಡಾಕ್ಟರ್ ಹತ್ರ ನೀನ್ ಕಿವಿ ಚೆಕ್ ಮಾಡಿಸ್ಕೊಂಡ್ ಬಾ. ನಾನ್ ಹೇಳಿದ್ದು ಸಾಕೇತ್ಗಲ್ಲ, ಸಾಕೇತ್ ಆಫೀಸ್ಗೆ ಫೋನ್ ಮಾಡು ಅಂತ. ಸರಿ ಮೇಡಮ್. ಹಲೋ, ನನ್ನ ಹೆಸರು ಭವಾನಿ ಅಂತ, RB ಜ್ಯುವೆಲರ್ಸ್ ಚಿತ್ರದುರ್ಗ ಓನರ್ ಮಾತಾಡ್ತಾ ಇದ್ವಿ. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ ಏನ್ ಸಹಾಯ ಮಾಡ್ಬೇಕು? ನಮ್ಮ ಕಂಪನಿ ಆಡ್ ಬಗ್ಗೆ ವರ್ಕ್ ಮಾಡಿದ್ದು ಅಹಲ್ಯ ಅಂತ ಕೇಳ್ಪಟ್ಟೆ. ಅವ್ರ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಿತ್ತು. ಅವ್ರ ನಂಬರ್ ಕೊಡ್ತೀರಾ? ಸಾರಿ ಮೇಡಮ್, ಅಹಲ್ಯ ಅವರು ನಮ್ಮ ಕಂಪ್ನಿಗೆ ವರ್ಕ್ ಮಾಡ್ತಿಲ್ಲ, ಕೆಲಸ ಬಿಟ್ಟು ಹೋಗಿದ್ದಾರೆ. ವಾಟ್? ಹೌದು ಮೇಡಮ್. ಓಕೆ. ಎಸ್ ಮೇಡಮ್, ಹ್ಯಾವ್ ಎ ಗುಡ್ ಡೇ. ಕೆಲ್ಸ ಬಿಟ್ಲಾ? ನಾನು ಒಳಗ್ ಹೋಗಕ್ಕೂ ಇವಳು ಹೊರಗೆ ಹೋಗಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇವಳು ಅವಳೇನಾ? ಹಲೋ. ಹಲೋ, ನಾನ್ ಭವಾನಿ ಮಾತಾಡ್ತಿರೋದು. ಹಾ ಮೇಡಮ್. ನೋಡಿ, ನಮ್ಮ ಕಂಪನಿ ಆಡ್ ಬಗ್ಗೆ ವರ್ಕ್ ಮಾಡ್ತಾ ಇರೋದು ಅಹಲ್ಯ ಅವರೇ ಆಗಿರೋದ್ರಿಂದ ನಾನು ಅವ್ರ ಜೊತೆ ಮಾತಾಡ್ಲೇಬೇಕು. ಅವ್ರ ಮನೆ ಅಡ್ರೆಸ್ ಏನಾದ್ರೂ ಕೊಡೋಕ್ಕಾಗತ್ತಾ? ಸಾರಿ ಮೇಡಮ್. ನೋಡಿ, ನಿಮ್ಮ ಬಾಸ್ ಸಾಕೇತ್ ಅವ್ರೆ ಏನೇ ಐಡಿಯಾಸ್ ಇದ್ರು ಮಾತಾಡೋದಿದ್ರು ಕ್ರಿಯೇಟಿವ್ ಟೀಮ್ ಜೊತೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳಿದ್ದಾರೆ. ನಾನೇ ಫೋನ್ ಮಾಡಿ ಅಡ್ರೆಸ್ ಕೇಳಿದ್ರು ನೀವು ಕೊಡ್ಲಿಲ್ಲ ಅಂತ ಸಾಕೇತ್ ಅವ್ರ ಹತ್ರ ಹೇಳ್ಬೇಕಾಗತ್ತೆ. ಸಾರಿ ಮೇಡಮ್, ಒಂದೇ ನಿಮಿಷ ಅಡ್ರೆಸ್ ಹೇಳ್ತೀನಿ. ಬಸವೇಶ್ವರ ನಗರ್, 2nd floor. Thank you so much. Have a nice day. ಏನು ಸೌಂಡ್ ಪಾರ್ಟಿನೇ ಕಾಣಿಸ್ತಾ ಇಲ್ಲ? ಅಮ್ಮ, ಮೀರಾ ಪ್ರಣಮ್ ಇಬ್ರು ಕಾಣಿಸ್ತಿಲ್ವಲ್ಲ? ಪ್ರಣಮ್ಗೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಮೀರಾ ಅವನ್ನ ಕರ್ಕೊಂಡು ಹೋಗಿದ್ದಾಳಪ್ಪ. ಓಹೋ, ಹಂಗಾದ್ರೆ ಮೀರಾಕನ್ಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಇರುತ್ತೇನೋ? ಚಂದ್ರಣ್ಣ, ಏನ್ ಹೇಳ್ದೆ?
ಏನಿಲ್ಲಣ್ಣ ಅಮ್ಮ ಕೊಡಿ ನಾನು ಬಡಿಸ್ತೀನಿ. ಅಣ್ಣ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಮದುವೆಗೆ ಒಪ್ಪಿದ್ದಾರೆ. ಲೇಟ್ ಮಾಡೋದು ಬೇಡ, ಮದುವೆ ಮಾತುಕತೆನ ಮುಂದುವರ್ಸೋಣ. ನನ್ನ ಕಡೆಯಿಂದ ಯಾವ ಅಬ್ಜೆಕ್ಷನ್ ಇಲ್ಲ, ಬಟ್ ಆ ಫ್ಯಾಮಿಲಿ ಅನುಕೂಲನೂ ಕೇಳ್ಕೊಳ್ಳಿ. ಏನೇ ಮಾಡೋದಿದ್ರು ಅವ್ರಿಗೂ ಒಂದ್ಸಲ ಇನ್ಫಾರ್ಮ್ ಮಾಡೋದು ಒಳ್ಳೇದು ಅನ್ಸುತ್ತೆ. ನಮ್ಮ ಅವಸರದಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ಏನು ಇನ್ನೂ ಮದುವೆನೇ ಆಗಿಲ್ಲ ಸಾಕೇತಣ್ಣ, ಆಗ್ಲೇ ಹುಡುಗಿ ಕಡೆ ಚಿಂತೆ ಮಾಡ್ತಾವ್ರೆ. ಸುಂದ್ರಣ್ಣ, ನನಗೆ ಎಲ್ಲರೂ ಚಿಂತೆನೂ ಇದೆ. ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದಲ್ವಾ? ನಮ್ಮ ಅವಸರ ಇದ್ದಿದ್ದೆ, ಅವ್ರ ಅನುಕೂಲಕ್ಕೆ ತಕ್ಕ ಹಾಗೂ ನಡ್ಕೋಬೇಕಲ್ವಾ? ಸಾಕೇತ್, ನೀನ್ ತಿಂಡಿ ತಿನ್ನಪ್ಪ. ಸುಂದ್ರಣ್ಣ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅಣ್ಣ ಹೇಳೋದು ಸರಿನೇ ಇದೆ ಅಮ್ಮ. ಇನ್ನು ಮುಂದೆ ಅವ್ರ ಫ್ಯಾಮಿಲಿ ಜೊತೆ ನಾವು ಮಾತಾಡೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ದೊಡ್ಡವರು ನೀವು ಮಾತಾಡ್ಕೊಳ್ಳಿ. ಹಾಗೆ ಅಹಲ್ಯ ಅವ್ರ ಅಮ್ಮನ ಜೊತೆ ನೀವು ಒಂದ್ಸಲ ಮಾತಾಡೋದು ಒಳ್ಳೇದನ್ಸುತ್ತೆ. ಸರಿನಪ್ಪ, ಅವ್ರ ನಂಬರ್ ನನಗೆ ಕೊಡು. ಸರಿನಮ್ಮ. ಹಲೋ, ತಿಂಡಿ ತಿಂತಾ ಇದ್ದೀನಿ. ಐ ಕಾಲ್ ಯು ಬ್ಯಾಕ್ ಇನ್ 5 minutes. ಯಾರಣ್ಣ? ಫ್ರೆಂಡ್ ಕಣ. ಮೇಡಮ್, ಗಾಡಿ ಮುಂದೆ ಹೋಗಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮೇಡಮ್. ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸರ್, ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ಹೋಗ್ಬಿಟ್ಟು. ಓಕೆ ಸರ್. ಮೇಡಮ್, ನಿಮ್ಮ 3 ವರ್ಷದ ವನವಾಸ ಮುಗೀತು ಮೇಡಮ್. ಇನ್ನ ಅಹಲ್ಯಾಗೆ ನರಕವಾಸನೆ. ಅಹಲ್ಯಾಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನನ್ನ ಮಗನೇ ತೀರ್ಮಾನ ಮಾಡ್ತಾನೆ. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಅಹಲ್ಯ ಅನ್ನೋರ್ ಮನೆ ಎಲ್ಲಿ ಬರುತ್ತೆ? ಯಾವ ಅಹಲ್ಯ? ಇದೇ ಅಡ್ರೆಸ್ ಸರ್. ಇಲ್ಲಿಂದ ಹೀಗೆ ಮುಂದೆ ಹೋಗಿ, ಇಲ್ಲಿಂದ 4ನೇ ಮನೆನೇ ಅಹಲ್ಯ ಅವ್ರದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಹಲ್ಯ ಕಡೆಗೆ ಒಂದೊಂದು ಹೆಜ್ಜೆನು ಹತ್ರ ಆಗ್ತಾ ಇದ್ದ ಹಾಗೆ ನನ್ನ ಕಾತುರ, ನನ್ನ ಉತ್ಸಾಹ, ನನ್ನ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಬಂದೆ ಕಣೆ ಅಹಲ್ಯ, ಬಂದೆ.